ಇರಾನ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಉದ್ವಿಗ್ನತೆಯು 2026ರಲ್ಲಿ ಇಡೀ ಜಗತ್ತಿನ ಉಸಿರುಗಟ್ಟಿಸ್ತಾ ಇದೆ. 2 ವಾರಗಳ ದುರ್ಬಲ ಸೀಸ್ಫೈರ್ ಈಗ ತನ್ನ ಕೊನೆಯ ಕೆಲವು ಗಂಟೆಗಳಲ್ಲಿ ನಿಂತಿದೆ ಮತ್ತು ಸಮುದ್ರದ ಅಲೆಗಳಲ್ಲಿ ಗನ್ ಪೌಡರ್ನ ವಾಸನೆ ಸ್ಪಷ್ಟವಾಗಿ ಮೂಗಿಗೆ ಬಡಿತಿದೆ. ಹಾರ್ಮೋಸ್ ಸ್ಟ್ರೈಟ್ ಇದನ್ನ ವಿಶ್ವದ ಗ್ಲೋಬಲ್ ಎಕಾನಮಿಯ ಜೀವರೇಖೆ ಎಂದು ಪರಿಗಣಿಸಲಾಗುತ್ತೆ. ಅದನ್ನ ಇರಾನ್ ಮತ್ತೊಮ್ಮೆ ಪೂರ್ಣವಾಗಿ ಮುಚ್ಚುವ ಎಚ್ಚರಿಕೆ ನೀಡಿದೆ. ಅಮೆರಿಕ ಮತ್ತು ಇಸ್ರೇಲ್ನ ಯುದ್ಧ ನೌಕೆಗಳು ಸಮುದ್ರದ ನೀರನ್ನು ಸೀಳಿಕೊಂಡು ತಮ್ಮ ಸ್ಥಾನಗಳನ್ನು ತೆಗೆದುಕೊಂಡಿವೆ. ಇಡೀ ಜಗತ್ತಿನ ದೃಷ್ಟಿ ಈ ವಿನಾಶದ ಅಂಚಿನ ಮೇಲೆ ನಿಂತಿತ್ತು. ಅದೇ ಕ್ಷಣದಲ್ಲಿ ದೆಹಲಿಯ ಒಂದು ಮುಚ್ಚಿದ ಕೋಣೆಯಲ್ಲಿ ಅಂತಹ ಏನೋ ಘಟನೆ ನಡೆಯಿತು. ಅದು ವಾಷಿಂಗ್ಟನ್ ನಿಂದ ಬೀಜಿಂಗ್ ನವರೆಗೆ ಭಯಂಕರ ಗೊಂದಲವನ್ನು ಸೃಷ್ಟಿಸಿತು. ಭಾರತ ಮತ್ತು ಚೀನಾ ಕಳೆದ ಹಲವು ವರ್ಷಗಳಿಂದ ಒಬ್ಬರಿಗೊಬ್ಬರು ಎದುರು ಬಿದ್ದು ನಿಂತಿದ್ದ ಈ ಎರಡೂ ದೇಶಗಳು ಇದ್ದಕ್ಕಿದ್ದಂತೆ ಒಂದೇ ಮೇಜಿನಲ್ಲಿ ಜೊತೆಯಾಗಿ ಕುಳಿತುಕೊಂಡಿದ್ದನ್ನ ಕಂಡು ಇಡೀ ಜಗತ್ತು ಆಶ್ಚರ್ಯದಿಂದ ಬೆಚ್ಚಿ ಬಿದ್ದಿದೆ. ಅಮೆರಿಕ ಮತ್ತು ಇರಾನ್ ಪರಮಾಣು ವಿಷಯದಲ್ಲಿ ಒಬ್ಬರನ್ನೊಬ್ಬರು ನಾಶ ಮಾಡುವ ಬೆದರಿಕೆ ಹಾಕ್ತಾ ಇರುವಾಗ ಎರಡೂ ಶತ್ರುಗಳು ದೆಹಲಿಯ ಮುಚ್ಚಿದ ಕೋಣೆಯಲ್ಲಿ ಏನೋ ರಹಸ್ಯವನ್ನ ನಡೆಸುತ್ತಾ ಜಗತ್ತನ್ನ ಆಶ್ಚರ್ಯಪಡಿಸ್ತಿವೆ. ಇದು ಹೊಸ ವಿಶ್ವ ವ್ಯವಸ್ಥೆಯೇ ಅಥವಾ ಭಾರತವು ಅಂತಹ ಒಂದು ಚಾಲ್ತಿ ಮಾಡ್ತಾ ಇದೆಯೇ? ಅದನ್ನ ಟ್ರಂಪ್ ಆಡಳಿತವು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಅನ್ಸುತ್ತೆ. ಈ ರಹಸ್ಯ ಭೇಟಿಯ ಸುದ್ದಿ ಹೊರಗೆ ಬಂದ ತಕ್ಷಣ ಜಾಗತಿಕ ಮಾರುಕಟ್ಟೆಗಳಲ್ಲಿ ಭೂಕಂಪವೇ ಉಂಟಾಯಿತು. ಆ ಕೋಣೆಯೊಳಗೆ ನಿಜವಾಗಿ ಏನು ಮಾತುಕತೆ ನಡೀತು? ಭಾರತ ಮತ್ತು ಚೀನಾ ಜೊತೆಯಾಗಿ ಅರಬ್ ದೇಶಗಳಲ್ಲಿ ಆರಂಭವಾಗುತ್ತಿರುವ ಈ ದೊಡ್ಡ ಯುದ್ಧವನ್ನ ತಡೆಯುವ ಯಾವುದೋ ರಹಸ್ಯ ಯೋಜನೆಯನ್ನ ರೂಪಿಸ್ತಾ ಇದ್ದಾರಾ? ಇಂದು ನಾವು ಆ ರಹಸ್ಯದ ಮೇಲೆ ಪರದೆಯನ್ನ ಎತ್ತುತ್ತೀವಿ. ಭಾರತವು ತನ್ನ ಕೂಟನೀತಿಯ ಮೂಲಕ ಅಮೆರಿಕ ಇರಾನ್ ಯುದ್ಧದ ನಡುವೆ ತನ್ನನ್ನ ಒಂದು ಗ್ಲೋಬಲ್ ಪವರ್ ನಂತೆ ಹೇಗೆ ಪ್ರಸ್ತುತ ಪಡಿಸಿಕೊಂಡಿತು ಎಂಬುದನ್ನ ಇರಾನ್ ಹೊಂದಿರುವ ಹಾರ್ಮೋಸ್ ಸ್ಟ್ರೈಟ್ ಯಾವುದೇ ಸಾಮಾನ್ಯ ಮಾರ್ಗವಲ್ಲ. ವಿಶ್ವದ ಸುಮಾರು 25% ಕಚ್ಚಾ ತೈಲ ಈ ಸಂಕೀರ್ಣ ಮಾರ್ಗದ ಮೂಲಕವೇ ಹಾದು ಹೋಗುತ್ತೆ. ಇರಾನ್ ಅದನ್ನ ಪೂರ್ಣವಾಗಿ ಮುಚ್ಚಿದ್ರೆ 2026ರಲ್ಲಿ ಕಾಣುತ್ತಿರುವ ಗ್ಲೋಬಲ್ ರಿಕವರಿ ಪೇಪರ್ನ ಮನೆಯಂತೆ ಕುಸಿದು ಬೀಳುತ್ತೆ. ಅಮೆರಿಕವು ತನ್ನ ಸಂಪೂರ್ಣ ನೌಕಾಪಡೆಯ ಶಕ್ತಿಯನ್ನ ಒಗ್ಗೂಡಿಸಿ ಈ ಮಾರ್ಗವನ್ನು ತೆರೆದಿರುವಂತೆ ನೋಡಿಕೊಳ್ತಾ ಇದೆ. ಇರಾನ್ ಕೂಡ ತುಂಬಾನೇ ದೃಢವಾಗಿ ನಿಂತಿದೆ. ತನಗೆ ಹೇರಲಾಗಿರುವ ಕಠಿಣ ಆರ್ಥಿಕ ನಿರ್ಬಂಧಗಳು ಅಂದ್ರೆ ಎಕನಾಮಿಕ್ ಸ್ಯಾಂಕ್ಷನ್ ತೆಗೆದು ಹಾಕದೇ ಇದ್ರೆ ಈ ಮಾರ್ಗವನ್ನ ಯಾವುದೇ ಬಲಿಯನ್ನ ಕೊಟ್ಟರೂ ತೆರೆಯಲು ಬಿಡೋದಿಲ್ಲ ಎಂದು ಉದ್ವಿಗ್ನತೆ ಎಷ್ಟು ಹೆಚ್ಚಿದೆ ಎಂದರೆ ಯಾವುದೇ ಕ್ಷಣ ಒಂದು ಸಣ್ಣ ಕಿಡಿಯು ಇಡೀ ಜಗತ್ತಿನಲ್ಲಿ ಬೆಂಕಿಯನ್ನ ಹಚ್ಚಬಲ್ಲದು. ಇಂತಹ ಸ್ಫೋಟಕ ವಾತಾವರಣದ ನಡುವೆ ದೆಹಲಿಯಲ್ಲಿ ನಡೆದ ಭಾರತ ಚೀನಾ ಭೇಟಿ ಒಂದು ಆಘಾತಕ್ಕಿಂತ ಕಡಿಮೆ ಇಲ್ಲ. ಚೀನಾದ ವಿದೇಶ ಸಚಿವ ಮತ್ತು ಭಾರತದ ಉನ್ನತ ಡಿಪ್ಲೊಮೇಟ್ಗಳ ನಡುವಿನ ಈ ಮಾತುಕತೆ ಸುಮಾರು 4 ಗಂಟೆಗಳವರೆಗೆ ನಡೆಯಿತು. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಭೇಟಿಯ ಅಜೆಂಡಾ ಮೊದಲೇ ಯಾರಿಗೂ ತಿಳಿದಿರಲಿಲ್ಲ. ಅಮೆರಿಕಾಗೆ ಭಾರತ ಸಂಪೂರ್ಣವಾಗಿ ತನ್ನೊಂದಿಗೆ ನಿಂತಿದೆ ಎಂದು ಭಾಸವಿತ್ತು. ಆದ್ರೆ ಭಾರತವು ತೋರಿಸಿಕೊಡ್ತು ದೇಶದ ಹಿತದ ಮಾತು ಬಂದಾಗ ಅದು ಯಾವುದೇ ದೇಶದೊಂದಿಗೆ ಮೇಜಿನ ಮೇಲೆ ಕುಳಿತುಕೊಳ್ಳಲು ಹಿಂಜರಿಯೋದಿಲ್ಲ ಎಂದು. ತೈಲದ ಕೊರತೆಯಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇರುವ ಚೀನಾಗೂ ಸಹ ಹಾರ್ಮೋಸ್ ಸ್ಟ್ರೈಟ್ ಮುಚ್ಚಿದ್ರೆ ತನ್ನ ಆರ್ಥಿಕತೆಯು ಉಸಿರುಗಟ್ಟುವುದು ಗೊತ್ತಿದೆ. ಭಾರತ ಮತ್ತು ಚೀನಾ ಒಟ್ಟಿಗೆ ಬರುವುದು ಅಮೆರಿಕಾಗೆ ಒಂದು ದೊಡ್ಡ ತಲೆನೋವಾಗಿ ಪರಿಗಣಿಸಿತು. 2026ರ ಈ ಭಾರತ ಇನ್ಮುಂದೆ ಇತರರ ನಿರ್ಧಾರಗಳಿಗಾಗಿ ಕಾಯುವ ಭಾರತವಲ್ಲ. ಭಾರತವು ಸ್ಪಷ್ಟವಾಗಿ ಹೇಳಿದೆ ತನ್ನ ಎನರ್ಜಿ ಸೆಕ್ಯೂರಿಟಿಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು. ಭಾರತ ತನ್ನ ಅಗತ್ಯದ 80%ಗಿಂತ ಹೆಚ್ಚು ತೈಲವನ್ನು ಆಮದು ಮಾಡುತ್ತೆ ಮತ್ತು ಅದರ ದೊಡ್ಡ ಭಾಗವು ಈ ಮಾರ್ಗದಿಂದಲೇ ಬರುತ್ತದೆ. ಅಲ್ಲಿ ಯುದ್ಧ ಆರಂಭವಾದ್ರೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಆಕಾಶವನ್ನ ಮುಟ್ಟುತ್ತವೆ. ಅದರ ನೇರ ಪರಿಣಾಮ ಸಾಮಾನ್ಯ ಮನುಷ್ಯನ ಜೇಬಿನ ಮೇಲೆ ಬೀಳುತ್ತೆ. ಈ ಅಪಾಯವನ್ನ ಗಮನಿಸಿ ಭಾರತವು ಚೀನಾದೊಂದಿಗೆ ಕೈ ಜೋಡಿಸುವ ನಿರ್ಧಾರ ಕೈಗೊಂಡಿರಬಹುದು. ಯಾಕಂದ್ರೆ ಚೀನಾವು ಸಹ ಇದೇ ಸಂಕಷ್ಟದಲ್ಲಿ ಸಿಲುಕಿದೆ. ಈ ರಹಸ್ಯ ಭೇಟಿಯ ಅತ್ಯಂತ ದೊಡ್ಡ ಇನ್ಸೈಡ್ ಸ್ಟೋರಿ ಏನಂದ್ರೆ ಭಾರತ ಮತ್ತು ಚೀನಾ ಜೊತೆಯಾಗಿ ಒಂದು ಪರ್ಯಾಯ ಮಾರ್ಗ ಅಥವಾ ಭದ್ರತಾ ವಲಯವನ್ನ ರಚಿಸೋ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಪ್ರಭಾವಿತವಾಗದಂತೆ ನೋಡಿಕೊಳ್ಳಬಹುದು. ಇರಾನ್ನೊಂದಿಗೆ ಭಾರತದ ಸಂಬಂಧಗಳು ಯಾವಾಗಲೂ ಸಮತೋಲಿತವಾಗಿವೆ. ಚಬಹಾರ್ ಬಂದರಿನಲ್ಲಿ ಭಾರತದ ದೊಡ್ಡ ಹೂಡಿಕೆ ಇದೆ. ಅಲ್ಲದೆ ಚೀನಾ ಇರಾನ್ನ ಅತಿದೊಡ್ಡ ವ್ಯಾಪಾರ ಪಾಲುದಾರ. ಎರಡೂ ದೇಶಗಳು ಜೊತೆಯಾಗಿ ಇರಾನ್ಗೆ ತಿಳಿಸುವ ಪ್ರಯತ್ನ ಮಾಡಿರಬಹುದು ಮಾರ್ಗವನ್ನು ಮುಚ್ಚುವುದು ತನ್ನದೇ ಆತ್ಮಹತ್ಯೆ ಆಗುತ್ತದೆ ಎಂದು. ಆದರೆ ಅಮೆರಿಕ ಈ ಎರಡೂ ದೇಶಗಳ ನಡುವೆ ಬೆಳೆಯುತ್ತಿರುವ ಸಾಮೀಪ್ಯವನ್ನು ಸಹಿಸಿಕೊಳ್ಳುತ್ತದೆಯೇ? ವಾಷಿಂಗ್ಟನ್ನಲ್ಲಿ ಈ ಭೇಟಿಯ ನಂತರ ಗೊಂದಲವೇ ಗೊಂದಲವಾಗಿದೆ. ಪೆಂಟಗಾನ್ ಅಧಿಕಾರಿಗಳು ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಭಾರತವು ಈಗ ಅಮೆರಿಕದ ಬಳಿಯಿಂದ ಹೊರಬಂದು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಭಾರತವು ಯಾವಾಗಲೂ ಸ್ಟ್ರಾಟಜಿಕ್ ಆಟೋನಮಿಯ ಬಗ್ಗೆ ಮಾತನಾಡುತ್ತಾ ಬಂದಿದೆ. ಈ ಭೇಟಿಯು ಸಾಬೀತುಪಡಿಸಿದೆ ಭಾರತವು ಯಾವುದೇ ಗುಂಪಿನ ಭಾಗವಾಗುವ ಬದಲು ತನ್ನ ಶತ್ರುಗಳ ಮೇಲೆ ಜಗತ್ತನ್ನ ನಡೆಸಲು ಬಯಸುತ್ತದೆ ಎಂದು.
ಭಾರತದ ಈ ಶಕ್ತಿಯು ಚೀನಾವನ್ನ ಕೂಡ ಒತ್ತಾಯಿಸಿದೆ. ತನ್ನ ಹಳೆಯ ಶತ್ರುತ್ವವನ್ನ ಮರೆತು ದೆಹಲಿಗೆ ಬಂದು ಮಾತನಾಡಿದೆ. ಹಾರ್ಮುಜ್ ಸ್ಟ್ರೈಟ್ ನಲ್ಲಿ ಯುದ್ಧ ಆರಂಭವಾದ್ರೆ ಅದರ ಪರಿಣಾಮ ಕೇವಲ ತೈಲಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ, ಇಡೀ ಜಗತ್ತಿನ ಸಪ್ಲೈ ಚೈನ್ ಸ್ಥಗಿತಗೊಳ್ಳುತ್ತದೆ. 2026ರಲ್ಲಿ ನಾವು ಸೆಮಿ ಕಂಡಕ್ಟರ್ ಮತ್ತು ಹೊಸ ತಂತ್ರಜ್ಞಾನದ ಬಗ್ಗೆ ಮಾತನಾಡುತ್ತಿರುವಾಗ ಈ ಕಚ್ಚಾ ತೈಲ ಸಂಕಷ್ಟವು ತಮ್ಮನ್ನ ದಶಕಗಳ ಹಿಂದೆ ತಳ್ಳಬಹುದು. ಇರಾನ್ ತನ್ನ ಕ್ಷಿಪಣಿಗಳನ್ನ ನಿಯೋಜಿಸಿದೆ ಮತ್ತು ಅಮೆರಿಕಾವು ತನ್ನ B-52 ಬಾಂಬರ್ ವಿಮಾನಗಳನ್ನ ಸಿದ್ಧವಾಗಿರುವಂತೆ ಆದೇಶಿಸಿದೆ. ಸೀಸ್ ಫೈರ್ ಮುಗಿಯಲು ಇನ್ನು ಕೆಲವೇ ಗಂಟೆಗಳು ಬಾಕಿ ಇವೆ. ಇಂತಹ ಸಮಯದಲ್ಲಿ ಭಾರತ ಮತ್ತು ಚೀನಾದ ಈ ಜುಗಲ್ಬಂದಿ ಯಾವುದಾದ್ರೂ ಅದ್ಭುತವನ್ನ ಮಾಡಬಲ್ಲದೆ. ಚೀನಾಗೆ ಇದು ತನ್ನ ಪ್ರತಿಷ್ಠಿತೆಯನ್ನ ಉಳಿಸಿಕೊಳ್ಳುವ ಅವಕಾಶ. ಚೀನಾಗೆ ಗೊತ್ತಿದೆ ಅದು ಒಬ್ಬನೇ ಅಮೆರಿಕಾದ ಎದುರು ನಿಲ್ಲಲಾರದು. ಆದ್ದರಿಂದ ಅದಕ್ಕೆ ಭಾರತದಂತಹ ಬಲಿಷ್ಠ ಮತ್ತು ವಿಶ್ವಾಸಾರ್ಹ ಪಾಲುದಾರನ ಅಗತ್ಯವಿದೆ. ಭಾರತವು ಸಹ ಬಹಳ ಚತುರತೆಯಿಂದ ಈ ಹೆಜ್ಜೆ ಇಟ್ಟಿದೆ. ಭಾರತಕ್ಕೆ ಗೊತ್ತಿದೆ ಚೀನಾದೊಂದಿಗೆ ಸೇರಿ ಇರಾನ್ ಅನ್ನ ಒಪ್ಪಿಸಿದ್ರೆ ಜಗತ್ತಿನಲ್ಲಿ ಭಾರತದ ಸ್ಥಾನ ಎತ್ತರಕ್ಕೇರುತ್ತದೆ. ಇದು ಅಪಾಯಕಾರಿ ಚಾಲ್ತಿ. ಆದ್ರೆ ಯಶಸ್ಸು ಸಿಕ್ಕರೆ ಭಾರತವು ವಿಶ್ವಗುರುವಾಗುವ ತನ್ನ ಪಾತ್ರವನ್ನ ವಾಸ್ತವದಲ್ಲಿ ಸಾಬೀತುಪಡಿಸುತ್ತದೆ. ದೆಹಲಿಯ ಸೌತ್ ಬ್ಲಾಕ್ ನಲ್ಲಿ ನಡೆದ ಈ ಭೇಟಿಯ ನಂತರ ಬಿಡುಗಡೆಯಾದ ಹೇಳಿಕೆಯಲ್ಲಿ ಪ್ರಾದೇಶಿಕ ಸ್ಥಿರತೆ ಅಂದ್ರೆ ರೀಜನಲ್ ಸ್ಟೆಬಿಲಿಟಿಯ ಬಗ್ಗೆ ಮಾತನಾಡಲಾಗಿದೆ. ಆದ್ರೆ ನಿಜವಾದ ಆಟವು ಆ ಮಾತುಗಳ ಹಿಂದೆ ಅಡಗಿದೆ. ಅದು ಹೇಳಲಾಗದ್ದು ಸೂತ್ರಗಳ ಪ್ರಕಾರ ಭಾರತ ಮತ್ತು ಚೀನಾ ಒಂದು ರಹಸ್ಯ ಒಪ್ಪಂದದ ಬಗ್ಗೆ ಚರ್ಚಿಸಿದ್ದಾರೆ. ಹಾರ್ಮುಜ್ ಸ್ಟ್ರೈಟ್ ಮುಚ್ಚಿದ್ರೆ ಎರಡೂ ದೇಶಗಳು ಜೊತೆಯಾಗಿ ಇರಾನ್ ಮೇಲೆ ಒತ್ತಡ ಹೇರಲಿವೆ ಮತ್ತು ರಷ್ಯಾ ಮಾರ್ಗವಾಗಿ ಹೊಸ ಕಾರಿಡಾರ್ ರಚಿಸುವ ಕೆಲಸವನ್ನು ಮಾಡ್ತಾ ಇವೆ ಎಂದು ಸುದ್ದಿಗಳು ಬರ್ತಾ ಇವೆ. ಇದು ಅಮೆರಿಕಾಗೆ ದೊಡ್ಡ ಆಘಾತ. ಯಾಕಂದ್ರೆ ಅದು ಇರಾನ್ ಅನ್ನ ಪೂರ್ಣವಾಗಿ ಒಂಟಿಯಾಗಿಸಲು ಬಯಸಿತ್ತು. ಆದ್ರೆ ಪ್ರಶ್ನೆ ಇದು, ನಾವು ಚೀನಾದ ಮೇಲೆ ವಿಶ್ವಾಸವಿಡಬಹುದೇ? 2026ರ ಗಲ್ವಾನ್ ಘಟನೆಯನ್ನ ಯಾರು ಮರ್ತಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾವುದೇ ಶಾಶ್ವತ ಶತ್ರುವಿಲ್ಲ, ಯಾವುದೇ ಶಾಶ್ವತ ಸ್ನೇಹಿತನೂ ಇಲ್ಲ. ಇಲ್ಲಿ ಕೇವಲ ದೇಶದ ಹಿತವೇ ಅತ್ಯುನ್ನತ. 2026ರಲ್ಲಿ ಭಾರತದ GDP ಯಾವ ವೇಗದಲ್ಲಿ ಬೆಳೆಯುತ್ತಿದೆಯೋ ಅದನ್ನ ತಡೆಯುವ ಅತಿದೊಡ್ಡ ಆಯುಧವಾಗಿ ತೈಲ ಸಂಕಷ್ಟವು ಮಾರ್ಪಡಬಹುದು. ಭಾರತ ಈ ಆಯುಧವನ್ನ ಮೊದಲು ಕತ್ತರಿಸುವಲ್ಲಿ ತೊಡಗಿದೆ. ಭಾರತದ ಪ್ರಧಾನಮಂತ್ರಿ ಮತ್ತು ಅವರ ಸಲಹೆಗಾರರು ಸ್ಪಷ್ಟಪಡಿಸಿದ್ದಾರೆ, ಭಾರತ ಇನ್ನು ಮುಂದೆ ಬ್ಯಾಕ್ ಫುಟ್ ನಲ್ಲಿ ಅಲ್ಲ, ಫ್ರಂಟ್ ಫುಟ್ ನಲ್ಲಿ ಆಟವಾಡುತ್ತದೆ ಎಂದು. ಇರಾನ್ನ ನಿಲುವು ಕೂಡ ಈಗ ಸ್ವಲ್ಪ ಬದಲಾಗುತ್ತಿರುವಂತೆ ಕಾಣ್ತಾ ಇದೆ. ಭಾರತ ಮತ್ತು ಚೀನಾ ಈ ಸಂಯುಕ್ತ ಪ್ರಯತ್ನವು ಇರಾನ್ ಅನ್ನ ಯೋಚಿಸುವಂತೆ ಮಾಡಿದೆ. ಜಗತ್ತಿನ ಎರಡು ಅತಿದೊಡ್ಡ ಜನಸಂಖ್ಯೆಯ ದೇಶಗಳು ತನ್ನೊಂದಿಗೆ ನಿಂತಿದ್ರೆ ಅದು ಅಮೆರಿಕದ ಬೆದರಿಕೆಗಳನ್ನ ಕಡೆಗಣಿಸಬಹುದು. ಆದ್ರೆ ಈ ಎರಡು ದೇಶಗಳನ್ನ ಕೈಬಿಟ್ರೆ ಇರಾನ್ ಜಗತ್ತಿನಲ್ಲಿ ಒಂಟಿಯಾಗುತ್ತೆ. ಇರಾನ್ನ ಸುಪ್ರೀಂ ಲೀಡರ್ಗೂ ಸಹ ಭಾರತದೊಂದಿಗಿನ ಸಂಬಂಧ ಕೆಡುವುದು ತಮಗೆ ದುಬಾರಿ ಆಗುತ್ತದೆ ಎಂದು ಗೊತ್ತಿದೆ. ಆದ್ದರಿಂದ ಸೀಸ್ ಫೈರ್ ಮುಗಿಯುವ ಮುನ್ನ ಈ ಭೇಟಿಯು ನಡೆಯುವುದು ಯಾವುದೇ ಆಕಸ್ಮಿಕವಲ್ಲ. ಇದು ಯೋಚಿಸಿ ರೂಪಿಸಿದ ತಂತ್ರ. ಈಗ ಅಮೆರಿಕ ಎರಡು ದಾರಿಯಲ್ಲಿ ನಿಂತಿದೆ. ಒಂದು ಕಡೆ ಇರಾನ್ಗೆ ಪಾಠ ಕಲಿಸಲು ಬಯಸ್ತಾ ಇದೆ, ಮತ್ತೊಂದು ಕಡೆ ತನ್ನ ಅತ್ಯಂತ ವಿಶ್ವಾಸಾರ್ಹ ಸಹಚರ ಭಾರತವನ್ನ ಕಳೆದುಕೊಳ್ಳಲು ಬಯಸುವುದಿಲ್ಲ. ಭಾರತವು ಅಮೆರಿಕಾಗೆ ಸ್ಪಷ್ಟ ಸಂದೇಶ ನೀಡಿದೆ, ನಾವು ನಿಮ್ಮ ಯುದ್ಧದಲ್ಲಿ ಕಾಯುವುದಿಲ್ಲ. ನಮ್ಗೆ ನಮ್ಮ ಜನರ ಚಿಂತೆ, ನಮ್ಮ ಆರ್ಥಿಕತೆಯ ಚಿಂತೆ. ಅಮೆರಿಕದ ಕಾರಣದಿಂದ ಗಲ್ಫ್ ನಲ್ಲಿ ಬೆಂಕಿ ಹತ್ತಿದ್ರೆ ಭಾರತ ಮೌನವಾಗಿ ಕುಳಿತು ತಮಾಷೆ ನೋಡೋದಿಲ್ಲ. ಇದು ಭಾರತದ ಹೊಸ ಮತ್ತು ಆಕ್ರಮಣಕಾರಿ ರೂಪ. ಇದನ್ನ ಜಗತ್ತು ಒಪ್ಪಿಕೊಳ್ಳಲೇಬೇಕು. ಈ ಸಂಪೂರ್ಣ ಘಟನಾಕ್ರಮದಲ್ಲಿ ರಷ್ಯಾದ ಪಾತ್ರವು ಬಹಳ ಮುಖ್ಯ. ರಷ್ಯಾ ಪರದೆಯ ಹಿಂದಿನಿಂದ ಭಾರತ ಮತ್ತು ಚೀನಾಗೆ ಬೆಂಬಲ ನೀಡುತ್ತಿದೆ. ಗಲ್ಫ್ ನಲ್ಲಿ ಅಮೆರಿಕದ ಪ್ರಭಾವ ಕಡಿಮೆಯಾದ್ರೆ ಅದರ ಲಾಭ ರಷ್ಯಾಗೆ ಸಿಗುತ್ತದೆ ಎಂದು ಅದಕ್ಕೆ ಗೊತ್ತು. 2026ರ ಈ ವರ್ಷವು ಜಗತ್ತಿನ ನಕ್ಷೆಯ ಮೇಲೆ ಹೊಸ ಗೆರೆಗಳನ್ನ ಎಳೆಯುತ್ತಿದೆ. ಒಂದು ಕಡೆ ಪಶ್ಚಿಮದ ದೇಶಗಳು, ಮತ್ತೊಂದು ಕಡೆ ಭಾರತ. ಚೀನಾ ಮತ್ತು ರಷ್ಯಾದ ಈ ಉದಯೋನ್ಮುಖ ಹೊಸ ಬ್ಲಾಕ್. ಆದರೂ ಭಾರತ ಇನ್ನು ಯಾವುದೇ ಒಂದು ಬ್ಲಾಕ್ಗೆ ಸೇರಲು ತಪ್ಪಿಸುತ್ತಿದೆ. ಆದ್ರೆ ಅದರ ನೀತಿಗಳು ಸ್ಪಷ್ಟವಾಗಿವೆ. ಹಾರ್ಮುಜ್ ಸ್ಟ್ರೈಟ್ ನ ಆಳವನ್ನ ಅರ್ಥ ಮಾಡಿಕೊಂಡಿದೆ. ಇದು ಕೇವಲ 21 ಮೈಲು ಅಗಲದ ಮಾರ್ಗ. ಆದ್ರೆ 21 ಮೈಲು ಮಾರ್ಗದಲ್ಲಿ ಇಡೀ ಜಗತ್ತಿನ ಭವಿಷ್ಯವು ಬಂಧಿತವಾಗಿದೆ. ಇರಾನ್ ಹೊಂದಿರುವ ತಂತ್ರಜ್ಞಾನವು ಈ ಮಾರ್ಗವನ್ನ ವಾರಗಳವರೆಗೆ ಬ್ಲಾಕ್ ಮಾಡುವ ಸಾಮರ್ಥ್ಯವನ್ನ ನೀಡಿದೆ. ಅಮೆರಿಕಾಗೆ ಅದನ್ನ ತೆರೆಯುವ ಶಕ್ತಿ ಇದೆ. ಆದ್ರೆ ಅದರಲ್ಲಿ ಉಂಟಾಗುವ ವಿನಾಶವನ್ನ ಸಹಿಸಿಕೊಳ್ಳುವ ಧೈರ್ಯ ಯಾರಲ್ಲೂ ಇಲ್ಲ. ಭಾರತವು ಈ ನಾಡಿಯನ್ನ ಹಿಡ್ಕೊಂಡಿದೆ. ಭಾರತವು ಚೀನಾಗೆ ಅರಿವು ಮೂಡಿಸಿದೆ, ನಾವು ಇಬ್ಬರು ಒಂದೇ ಸ್ವರದಲ್ಲಿ ಮಾತನಾಡಿದ್ರೆ ನಷ್ಟ ಇಬ್ಬರಿಗೂ ಆಗುತ್ತದೆ ಎಂದು. ಚೀನಾದ ಮಾಧ್ಯಮಗಳಲ್ಲಿ ಕೂಡ ಈ ಭೇಟಿಯ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತಿದೆ. ಭಾರತದ ವಿರುದ್ಧ ಯಾವಾಗ್ಲೂ
ಯಾವಾಗ್ಲೂ ವಿಷ ಉಗುಳ್ತಾ ಇದ್ದ ಚೀನಾದ ಪ್ರಚಾರ ಯಂತ್ರವು ಇಂದು ಭಾರತದ ಸ್ವತಂತ್ರ ವಿದೇಶಿ ನೀತಿಯನ್ನ ಪ್ರಶಂಸಿಸುತ್ತಿದೆ. ಈ ಬದಲಾವಣೆಯು ಚೀನಾ ಈಗ ಎಷ್ಟು ಒತ್ತಡದಲ್ಲಿ ಇದೆ ಎಂಬುದನ್ನ ತೋರಿಸ್ತಾ ಇದೆ. ಅದಕ್ಕೆ ಭಾರತದ ಸಹಾಯ ಅಗತ್ಯವಿದೆ. ಭಾರತವು ತನ್ನ ಈ ಸ್ಥಾನವನ್ನ ಪೂರ್ಣವಾಗಿ ಬಳಸಿಕೊಂಡಿದೆ. ಚೀನಾದ ಮುಂದೆ ಗಡಿ ವಿವಾದವನ್ನ ಕೂಡ ಮೇಜಿನ ಮೇಲೆ ಇಟ್ಟಿದೆ. ಅಂದರೆ ಇರಾನ್ ವಿಷಯದಲ್ಲಿ ನಮ್ಮ ಬೆಂಬಲ ಬೇಕಾದ್ರೆ ನೀವು ಗಡಿಯಲ್ಲಿ ಶಾಂತಿ ಕಾಯ್ದುಕೊಳ್ಳಬೇಕು. ಇದನ್ನೇ ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಈಗ ಗಲ್ಫ್ ದೇಶಗಳ ಹೃದಯ ಬಡಿತಗಳು ಹೆಚ್ಚಾಗಿವೆ. ಸೌದಿ ಅರೇಬಿಯಾ, ಯುಎಇ, ಕತಾರ್ ಮುಂತಾದ ದೇಶಗಳು ಕೂಡ ಭಾರತದತ್ತ ಆಶಾಭರಿತ ದೃಷ್ಟಿಯಿಂದ ನೋಡುತ್ತಿವೆ. ಅವರಿಗೆ ಗೊತ್ತಿದೆ ಅಮೆರಿಕದ ಯುದ್ಧದಲ್ಲಿ ಅವರ ಮನೆಯೇ ಸುಡುತ್ತದೆ. ಭಾರತವು ಈ ದೇಶಗಳಿಗೆ ಶಾಂತಿ ದೂತನಂತೆ ಉದಯವಾಗುತ್ತಿದೆ. ದೆಹಲಿಯ ರಹಸ್ಯ ಭೇಟಿಯು ಸಾಬೀತುಪಡಿಸ್ತಾ ಇದೆ. ಇನ್ನು ಮುಂದೆ ಜಗತ್ತಿನ ನಿರ್ಧಾರಗಳು ಕೇವಲ ವಾಷಿಂಗ್ಟನ್ ಅಥವಾ ಬ್ರಸೆಲ್ಸ್ ನಲ್ಲಿ ಮಾತ್ರ ಆಗೋದಿಲ್ಲ. ದೆಹಲಿಯೂ ಕೂಡ ಜಗತ್ತು ಯಾವ ದಿಕ್ಕಿನಲ್ಲಿ ಹೋಗಬೇಕೆಂದು ನಿರ್ಧರಿಸುತ್ತೆ. ಭಾರತದ ರಾಷ್ಟ್ರೀಯತೆ ಇನ್ನು ಕೇವಲ ಘೋಷಣೆಗಳಿಗೆ ಸೀಮಿತವಲ್ಲ, ಅದು ಈಗ ನಮ್ಮ ವಿದೇಶ ನೀತಿಯ ಶಕ್ತಿಯಾಗಿ ಪರಿಣಮಿಸಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.